ದಾಂಡೇಲಿಯ ಇಎಸ್ಐ ಆಸ್ಪತ್ರೆಯ ಆವರಣದಲ್ಲಿ ಕರಿಕೋತಿ ಕಚ್ಚಿ ಕಾರ್ಮಿಕನ ಕಾಲಿಗೆ ಗಂಭೀರ ಗಾಯ, ಆಸ್ಪತ್ರೆಗೆ ದಾಖಲು. ದಾಂಡೇಲಿ ನಗರದ ಇಎಸ್ಐ ಆಸ್ಪತ್ರೆಯ ಆವರಣದಲ್ಲಿ ಕರಿಕೋತಿಯೊಂದು ಕಾರ್ಮಿಕನ ಕಾಲಿಗೆ ಕಚ್ಚಿ ಕಾಲಿಗೆ ಗಂಭೀರ ಗಾಯವಾದ ಘಟನೆ ಇಂದು ಭಾನುವಾರ ಸಂಜೆ 7 ಗಂಟೆ ಸುಮಾರಿಗೆ ನಡೆದಿದೆ. ಇಎಸ್ಐ ಆಸ್ಪತ್ರೆಯ ಆವರಣದಲ್ಲಿ ಕಾಂಕ್ರೀಟ್ ಕೆಲಸ ನಿರ್ವಹಿಸಿ ಸಂಜೆ ಕೆಲಸ ಮುಗಿಸಿ ಮನೆಗೆ ಹೊರಡುವಷ್ಟರಲ್ಲಿ ಕಾರ್ಮಿಕ ಸ್ಥಳೀಯ ಅಂಬೇವಾಡಿಯ ನವಗ್ರಾಮದ ನಿವಾಸಿ ಪ್ರವೀಣ್ ವೆಂಕಟೇಶ್ ವಾಸಂದರ್ ಅವರಿಗೆ ಕರಿಕೋತಿಯೊಂದು ಕಾಲಿಗೆ ಕಚ್ಚಿ ಗಂಭೀರ ಗಾಯಗೊಳಿಸಿದೆ. ಗಂಭೀರ ಗಾಯಗೊಂಡ ಪ್ರವೀಣ್ ಅವರನ್ನು ತಕ್ಷಣವೇ ಇಎಸ್ಐ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಿಸಲಾಗಿದ್ದು, ಇಎಸ್ಐ ಆಸ್ಪತ್ರೆಯಲ್ಲಿ ಈಗಾಗಲೇ ಪ್ರವೀಣ್ ಅವರ ಕಾಲಿಗೆ 12 ಹೊಲಿಗೆಯನ್ನು ಹಾಕಿ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಪ್ರವೀಣ್ ಅವರಿಗೆ ಇನ್ನು 2-3 ತಿಂಗಳು ವಿಶ್ರಾಂತಿ ಬೇಕಾದ ಅನಿವಾರ್ಯತೆ ಇರುವುದರಿಂದ ಅವರ ಕುಟುಂಬ ನಿರ್ವಹಣೆಗಾಗಿ ಹಾಗೂ ಚಿಕಿತ್ಸೆಗಾಗಿ ಅರಣ್ಯ ಇಲಾಖೆಯವರು ಸಾಧ್ಯವಾದಷ್ಟು ಮಟ್ಟಿಗೆ ಪರಿಹಾರ ಧನವನ್ನು ನೀಡುವ ನಿಟ್ಟಿನಲ್ಲಿ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಮತ್ತು ಕರಿಕೋತಿಯನ್ನು ಕೂಡಲೇ ಹಿಡಿದು ಕಾಡಿಗೆ ಬಿಡುವಂತೆಯೂ ನಗರಸಭೆಯ ಮಾಜಿ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರಾದ ತಸ್ವರ್ ಸೌದಾಗರ್ ಅವರು ಇಂದು ಭಾನುವಾರ ರಾತ್ರಿ 9:30 ಗಂಟೆ ಸುಮಾರಿಗೆ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ. ನಿಮ್ಮ ಹೆಸರು? ಹೆಸರು ಪ್ರವೀಣ್ ರೀ. ಪ್ರವೀಣ್ ಎಲ್ಲಿ ಮನಿ ಗೌಟನ್. ಏನಾಯ್ತು? ಅದ ಥರ ಟ್ರ್ಯಾಕ್ಟರ್ ಮೇಲೆ ಕೆಲಸ ಮುಗಿತದ, ಕಾಂಗ್ರೆಡ್ ಮುಗಿತು ನಮ್ಮದು. ಅದು ಕೈಕಾಲು ತೊಳ್ಕೊಂಡು ನಮ್ಮ ಮನೆ ಕಡೆ ಹೊಂಟಿದೆ, ಗಾಡಿ ಚಾಲು ಮಾಡ್ಕೊಂಡು ಅದು ಮಂಗೆ ಬಂದು ಕಡಿತು. ಎಲ್ಲಿ? ಇಲ್ಲೇ ಸರ್ ಒಳಗಡೆ. ಇಎಸ್ಐ ಹಾಸ್ಪಿಟಲ್. ಹಾಂ ಯಶಾರ್ ಹಾಸ್ಪಿಟಲ್. ಇಎಸ್ಐ ಹಾಸ್ಪಿಟಲ್ ಕೆಲಸ ಮಾಡ್ತೀವಿ. ಹಾಂ ಸರ್, ಇಲ್ಲೇ ಕೆಲಸ ಮಾಡ್ತೀವಿ. ಅದು ಕಾಂಗ್ರೆಡ್ ಕೆಲಸ ಇತ್ತು. ಕಾಂಕ್ರೀಟ್ ಕೆಲಸ. ಏನು ಕರಿಮಂಗವ? ಹಾಂ ಸರ್, ಕರಿಮಂಗ. ನೀವು ಟ್ರ್ಯಾಕ್ಟರ್ ನಿಲ್ಲಿಸಿ ಮನೆಗೆ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ದೀರಿ? ಹಾಂ ಸರ್, ಕೆಲಸ ಮುಗಿತು ಸರ್. ಕೆಲಸ ಮುಗಿದ ಟ್ರ್ಯಾಕ್ಟರ್ ಚಾಲು ಮಾಡ್ಕೊಂಡು ಮನೆಗೆ ಹೊಂಟಿದ್ದೆ ನಾನು. ಆಮೇಲೆ ಅದು ಒಂದೇ ಸಲ ಜಂಪ್ ಹಾರಿ ಬಂತು. ಎಷ್ಟು ಒಂದೇ ಅಲ್ಲ? ಹಾಂ ಒಂದೇ ಸರ್, ಒಂದೇ. ಎಷ್ಟು ಕಡೆ ಕಚ್ಚಿದೆ? ಒಂದೇ ಕಡೆ ಸರ್. ಅಂದರೆ ಇಲ್ಲೇ ಹಿಂಗೆ 2 ಕಡೆ ಆಗಿದೆ. ಇಲ್ಲೊಂದು ಕಡೆ ಹರಿದಿದೆ, ಇಲ್ಲೊಂದು ಕಡೆ ಹರಿದಿದೆ. ಒಂದೇ ಜಾಗ 2 ಕಡೆ. ಇದು ಪೂರಾ ವಾಟಿ ಎಲ್ಲ ಹಿಂಗೆ ಓಪನ್ ಆಗಿದೆ. ಹಾಂ. ಈಗ ಡಾಕ್ಟರ್ ಏನು ಹೇಳಿದ್ರು? ಡಾಕ್ಟರ್ ಇಲ್ಲ, ಅದಕ್ಕೆ ಹೆಚ್ಚು ಹಾಕ್ಯಾರ, 12 ಹೆಚ್ಚನ್ನು ಹಾಕ್ಯಾರ. ಮತ್ತೆ ಆ ಕಡೆಗೆ? ಈ ಕಡೆ ಇಲ್ಲ ಅಂದ್ರೆ ಇಲ್ಲೇ ಹಿಂಗೆ 2 ಜಾಗ, ಅಂದ್ರೆ ಇಲ್ಲೇ ಹಿಂಗೆ ಒಂದು ಕಾಲ ಅಂದ್ರೆ ಹಿಂಗೆ ಪೂರಾ ಹಿಂಗೆ ಬಾಯಿ ಹಿಡಿತಲ್ಲ. ಒಟ್ಟು ಎಷ್ಟು ಸ್ಟಿಚ್ ಹಾಕಿದ್ದಾರೆ? 12 ಸ್ಟಿಚ್. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ? ಮನೇಲಿ ಸರ್ ನಾವು 5-6 ಜನ ಒಟ್ಟು. ದುಡಿಯೋರು ನೀವು ಒಬ್ಬರೇ? ಹಾಂ ನಾವು. ಈಗ ಎಷ್ಟು ದಿನ ರೆಸ್ಟ್ ಬೇಕು ಅಂತ ಹೇಳಿದಾರೆ ಡಾಕ್ಟರ್? ಏನಾದ್ರು ಹೇಳಿದ್ರ? ಅದೀಗ ಹೊಲಿಗೆ 2 ದಿನ ಗೊತ್ತ ನೋಡ್ಬೇಕು ಸರ್. ಮಗ ಒಬ್ಬನೇ? ಇಬ್ರು. ಇನ್ನೊಬ್ರು? ಇವರೇ ನಿಮ್ಮ ಮನೆಯನ್ನು ನಡೆಸುವವರು? ಆಫೀಸಲ್ಲಿ ಒಬ್ಬ ವ್ಯಕ್ತಿ ಬಂದಿದ್ದರು. ಅವರು ಇದು ಗಾಯ ಆಗಿದ್ದು ಫೋಟೋ, ಬ್ಯಾಂಡೇಜ್ ಇದ್ದಿದ್ದಕ್ಕೂ ಫೋಟೋ ಅಲ್ಲ, ಗಾಯ ಆಗಿದ್ದು ಫೋಟೋ ತೋರಿಸಿದ್ರು. ಭಯ ಆಯ್ತು ನನಗೆ. ಹಿಂಗೆ ಓಪನ್ ಆಗಿದೆ ಟೋಟಲ್ ಕಣ್ಕಾಲ ಮೇಲೆ. ಎಲ್ಲಾಗಿದೆ ಅಂತೇಳಿ ಸುದ್ದಿ ಸಿಕ್ತು, ಹಿಂಗೆ ESIದಲ್ಲಿ ಆಗಿದೆ ಅಂತೇಳಿ. ESI ಇವರೆಲ್ಲ ಕಾಂಟ್ರಾಕ್ಟ್ ಮೇಲೆ ಕೆಲಸ ಮಾಡೋ ಜನ, ಸಿವಿಲ್ ಕಾಂಟ್ರಾಕ್ಟ್ ಲೇಬರ್ಸ್ ಇವರು. 7 ಗಂಟೆ ಕೆಲಸ ಮುಗಿದು ಟ್ರ್ಯಾಕ್ಟರ್ ತೊಗೊಂಡು ಹೋಗೋಣ ಮನೆಗೆ ಅಂಥೇಳಿ ಹೋಗಿ ಸೀಟ್ ಮೇಲೆ ಕೂತಾಗ ಕರೆಮಂಗು ಬಂದು ಕಚ್ಚಿಬಿಟ್ಟಿದೆ. 12 ಹೊಲಿಗೆ ಬಿದ್ದಿದ್ದು ಗೊತ್ತಾಗಿದೆ. ತಕ್ಷಣ ನಾನು ಏನು ಮಾಡಿದೆ, ಎಲ್ಲಿ ಆಗಿದೆ ಅಂತ ಮತ್ತೆ ಕೇಳಿಬಿಟ್ಟು ನಾನು ಇಲ್ಲಿ ಬಂದೆ. ಒಂದೆಲ್ಲ ಪರಿಸ್ಥಿತಿ ತಿಳ್ಕೊಂಡೆ. ನಾನು PSI ಅಮೀನ್ ಸಾಬ್ ಹತ್ತ ಟೌನ್ವರೆಗೂ ಇನ್ಫಾರ್ಮೇಷನ್ ಮಾಡಿದ್ದೀನಿ. ಜೊತೆಗೆ ನಮ್ಮ ನದಾಫ್ ಸಾಹೇಬ್ರು ಇದ್ದಾರಲ್ಲ RFO ದಾಂಡೇಲಿಗೆ, ಅವ್ರಿಗೂ ತಿಳಿಸಿದ್ದೀನಿ. ಅವ್ರು ಏನಂದರು, ಸಂದೀಪ್ ಅಂತ ಹೇಳಿ ಯಾರು ಸ್ಟಾಫ್ ಇದ್ದಾರಂತೆ, ಅವ್ರು ಸ್ಟಾಫ್ ಮೇಲೆ ಕಳಿಸ್ಕೊಡ್ತೀನಿ, ಏನಾಗೋದು ಸ್ವಲ್ಪ ನೋಡ್ಕೊಡು ಅಂತ ಹೇಳ್ಯಾರ. ಆಗಬಾರ್ದಾಗಿತ್ತು. ಸೊ ನಂದು ಏನು ವಿನಂತಿ, ಅರಣ್ಯ ಇಲಾಖೆ ಅವ್ರ ಜೊತೆಗೆ ಇದು ಕರಿಮಂಗು ಪರಿಸ್ಥಿತಿ ಏನಾದರೂ ಗೊತ್ತಿಲ್ಲ. ಯಾವುದು ಟ್ರ್ಯಾಕ್ಟರ್ ನೋಡಿದ್ದು ತಕ್ಷಣ ಬರ್ತದೆ. ಕರಿಕೋತಿ ಈಗೇನಾಗಿದೆ, ಅದು ಇವರು ಒಬ್ರಿಗೆ ಆಯ್ತು, ನಾಳೆ ಮತ್ತೊಬ್ಬರಿಗೆ ಅಟ್ಯಾಕ್ ಮಾಡ್ಬೋದಲ್ಲ. ಅದು ಪರಿಸ್ಥಿತಿ ಏನಿದೆ ಕರಿಕೋತಿದ್ದು ಸ್ವಲ್ಪ ತಿಳ್ಕೊಡ್ಲಿ. RFO ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಿಳ್ಕೊಳ್ಬೋದು. ಅದೆಲ್ಲ ಜೊತೆಗೆ ESI ಹಾಸ್ಪಿಟಲ್ನ ಕಾಮಗಾರಿಗೆ ಬಂದಿರುವ ಹಿನ್ನೆಲೆಯಲ್ಲಿ ಮತ್ತು ESI ಹಾಸ್ಪಿಟಲ್ ಆವರಣದಲ್ಲೇ ಆಗಿರುವ ಸಂದರ್ಭದಲ್ಲಿ ಒಂದು ಮಾನವೀಯ ನೆಲೆಯಲ್ಲಿ
ಇವರ ಸಂಪೂರ್ಣವಾದಂತಹ ಚಿಕಿತ್ಸೆಯನ್ನ ESI ಹಾಸ್ಪಿಟಲ್ನವರು ಕೊಟ್ಟಿದ್ದಾರೆ. ಕಾಳಜಿಯಿಂದ ಕೊಟ್ಟಿದ್ದಾರೆ. ಪ್ರೀತಿಯಿಂದ ಬದ್ಧತೆಯಿಂದ ಖಂಡಿತವಾಗಿ ಮಾಡ್ತಾರೆ ಅನ್ನೋ ಭರವಸೆ ನಮಗೂ ಇದೆ. ಮಾಡೇ ಮಾಡ್ತಾರೆ, ಮಾಡಬೇಕು ಎನ್ನುವಂತಹ ಒಂದು ಪ್ರೀತಿಯ ಮನಸ್ಸು ಮಾಡಿದ್ದಾರೆ, ಕೂಡ ಇನ್ನೂವರೆಗೆ ಮಾಡಿದ್ದಾರೆ. ಬೇಕಾದ್ರೆ ಇವ್ರದೇ ಕಾರ್ಮಿಕರು ಇವರು ಮುಂದೆ ಮಾಡ್ಬೋದು ಕೆಲಸ. ಇವ್ರು ಟ್ರೀಟ್ಮೆಂಟ್ ಕೊಡಬೇಕು ಪ್ರಾಪರ್ಟಿ, ಬಟ್ ಅಫಿಷಿಯಲಿ ಏನು ಆಗಬೇಕಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಪೊಲೀಸ್ ಅದು ಡಿಪಾರ್ಟ್ಮೆಂಟ್, ಕೂಡ ಆಗಬೇಕಾಗಿದೆ. ಅದು ಇಟ್ ಶುಡ್ ಕಮ್ ಇನ್ ರೆಕಾರ್ಡ್ ಅಲ್ಲ. ಸೊ ದ್ಯಾಟ್ ನೆಕ್ಸ್ಟ್ ನಾಳೆ ನಾಡ್ದು ಏನು ಇಂಥ ನಾವು ವಿಶೇಷವಾಗಿ ಈ ಈ ಪ್ರದೇಶದ ಜವಾಬ್ದಾರಿಯುತವಾದಂತಹ ನಾಗರಿಕರಾಗಿ, ಒಂದು ಮುಖಂಡರಾಗಿ, ವಿಶೇಷವಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮತ್ತೆ ಈ ಭಾಗದ ಶಾಸಕರಾದ ಆರ್ ದೇಶಪಾಂಡೆ ಅವರು ಕೂಡ ಗಮನಕ್ಕೆ ತಂದು ಆ ಯುವಕನ ಕುಟುಂಬಕ್ಕೆ ಎಷ್ಟು ಸಾಧ್ಯ ಇದೆಯಾ ಆ ರೀತಿಯ ಒಂದು ಪರಿಹಾರವನ್ನು ನೀಡುವ ನಿಟ್ಟಿನಲ್ಲಿ ಕೂಡ ಅವಶ್ಯ ಕೈಗೊಳ್ಳಬೇಕು ಎನ್ನುವಂಥ ಅವಶ್ಯ ನಾನು ಮಾತಾಡ್ತೀನಿ. ಯುವಕನ ಕುಟುಂಬಸ್ಥರ ಕೂಡ ಮನವಿ ಕೂಡ ಆಗಿದೆ. ಹೌದು, ಅಫಿಷಿಯಲಿ ಅಧಿಕಾರಿಗಳ ಜೊತೆಗೆ ಮಾತಾಡಿದ್ದೀರಿ. ಇವತ್ತು ಮನೆಗೆ ಸೇರಿಬಿಟ್ಟು ಸನ್ಮಾನ್ಯ ಶ್ರೀ ಆರ್ ದೇಶಪಾಂಡೆ ಅವರ ಗಮನಕ್ಕೂ ತರ್ತೀನಿ. ಅತಿ ವಿಶೇಷವಾಗಿ ನಮ್ಮ ಹಳಿಯಾಳ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ DFO. ಪ್ರಶಾಂತ್ ಕುಮಾರ್ KC ಅವರು ಕೂಡ ಬಹಳ ಮಾನವೀಯತೆಯಿಂದ ಕೆಲಸವನ್ನು ಮಾಡುವರು. ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿರುವ ಸಂತೋಷ್ ಚವ್ಹಾಣ್ ಅವರು ಇರ್ಬೋದು, RF ನದಾಫ್ ಅವರು ಇರ್ಬೋದು. ಖಂಡಿತವಾಗಿ ಇಂತಹ ಸಂದರ್ಭಗಳಲ್ಲಿ ಆ ಕುಟುಂಬಕ್ಕೆ ಒಂದು ಧೈರ್ಯವನ್ನು ತುಂಬುವಂತಹ, ಕುಟುಂಬಕ್ಕೆ ಒಂದು ಶಕ್ತಿಯನ್ನು ನೀಡುವಂತಹ, ಆಶ್ರಯವನ್ನು ನೀಡುವಂತಹ ಒಂದು ವಿಶೇಷವಾದಂತಹ ನೆರವು ನೀಡುವ ನಿಟ್ಟಿನಲ್ಲಿ ಕೂಡ ಒಂದು ಮಾನವೀಯ ನೆಲೆಯಲ್ಲಿ ಮೊದಲ ಆದ್ಯತೆಯಡಿ ಕೆಲಸವನ್ನು ನಿರ್ವಹಿಸ್ತಾರೆ ಎನ್ನುವ ನಂಬಿಕೆಯಡಿಯಲ್ಲಿ ಅವರ ಆ ಯುವಕನ ಕುಟುಂಬಸ್ಥರ ಪರವಾಗಿ ನಾವು ಕೂಡ ಮನವಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ನೀವು ಕೂಡ ಪದೇ ಒಂದು 2-3 ದಿನ ಅಧಿಕಾರಿಗಳ ಮಾತಾಡಿದೆ ತಕ್ಷಣ ಸುದ್ದಿ ನಾನು ಸಿಕ್ಕ ತಕ್ಷಣ ನಾನು ಫೋನ್ ಮಾಡಿ ತಿಳಿಸಿದ್ದೀನಿ. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ, ಧನ್ಯವಾದಗಳು. ಟ್ರಾಕ್ಟರ್ ಮೇಲೆ ಬರೋರಿಗೆ ಭಾಳ ಜನಕ್ಕೆ ತೊಂದರೆ ಬರ್ತದೆ ಸರ್ ಅದು. ಈಗ ಮೊನ್ನೆನೂ ಒಂದು ಹುಡುಗಾಗಿಲ್ಲ ಜಗ್ಗಿತ್ರಿ ಅದ. ಮತ್ತೆ ಮೊದಲೊಂದ್ಸಲ ಇವ್ರಿಗೆ ಲಾಟ್ರಿ ಸಾಲಿ ಒಳಗೆ ಸರ್ ಗಾಡಿ ಮೇಲೆ ಜಂಪ್ನು ಮಾಡಿರ್ತದ. ಇದು 2ನೇ ಸಲ ಸರ್ ಇದು. ಯಾವ ಟ್ಯಾಕ್ಟರ್ ಲೋಡಿಂಗ್ ಬರ್ತಾವಲ್ಲ ಬಿಡ್ದಿಲ್ಲ ಅಂತ ಅದೆಲ್ಲರೂ ಬೆನ್ನ ತಗೋತೈತಿ. ಮರಿ ಸಾಯ್ಸಾರು ಏನು ಮಾಡೋರು ಗೊತ್ತಿಲ್ಲ ಅದಕ್ಕೆ. ಹಂಗೆ ಬೆನ್ನ ಹತ್ತಿಕೊಂಡು ಎಲ್ಲ ಟ್ಯಾಕ್ಟರ್ ಮೇಲೆ ಟ್ಯಾಕ್ಟರ್ ಚಾಲು ಆಗ್ತಾರೆ ಸಾಕು, ಟ್ಯಾಕ್ಟರ್ ಸಪ್ಲೈ ಜಿಗಿದು ಬಿಡಾಕತ್ತೈತೆ.